ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಲೋಗೋ ಅನಾವರಣವಾಗಿದೆ. ಜಿಬಿಎ ಇಂಟಿಗ್ರೇಟೆಡ್ ಟೌನ್ಶಿಪ್ ಲೋಗೋ ಅನಾವರಣವಾಗಿದೆ. ರಾಮನಗರದ ಡಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರೆಸ್ ಮೀಟ್ ಅನ್ನು ನಡೆಸಿದರು. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ನ ಸಂಬಂಧ ಈ ಯೋಜನೆಗೆ 25,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಇದೀಗ ನಾವು ಡಿನೋಟಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ. ಡಿನೋಟಿಫಿಕೇಶನ್ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಹೊಸ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಮುಂದಾಗಿದ್ದೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೊಂಡ್ರು. ಮೆಟ್ರೋ ಮಾಡಿ 26 ಹಳ್ಳಿಗಳನ್ನು ಅಭಿವೃದ್ಧಿ ಮಾಡ್ತೀವಿ. ಯೋಜನೆಗಾಗಿ ಹಳ್ಳಿಗಳನ್ನು ಶಿಫ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಸುಮಾರು 15,000 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಲೋಗೋ ಕೂಡ ಅನಾವರಣವಾಯಿತು. ಇನ್ನು ರಾಮನಗರ ಡಿಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ್ರು. ಒಮ್ಮೆ ಏನ್ ಮಾತನಾಡಿದ್ರು ಕೇಳ್ಕೊಂಡ್ಬರೋಣ. ಇದಕ್ಕೆ ಹೊಸ ನಾಮಕರಣ ಮಾಡಬೇಕು ಅಂತ ಹೇಳಿ ನಾನು ಮಂತ್ರಿ ಆದ್ಮೇಲೆ ಇದನ್ನ ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಅಂತ ಹೇಳಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳಿ ಇದಕ್ಕೆ ಬದಲಾವಣೆಯನ್ನ ಮಾಡಿ ಈಗ ಇದಕ್ಕೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅನ್ನೋದನ್ನ ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿನ ಅಪ್ಗ್ರೇಡ್ ಮಾಡಿ 18/11/23ಕ್ಕೆ ತೀರ್ಮಾನವನ್ನ ನಾನು ಕೈಗೊಳ್ತಾ ಇದ್ದೇನೆ, ಕೈಗೆತ್ತಿಕೊಂಡಿದ್ದೇನೆ. ಅದಾದ್ಮೇಲೆ 15/3/2024ರಂದು ಇದು ಬಜೆಟ್ ಅಲ್ಲೂ ಕೂಡ ಈ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ನಾನು ಘೋಷಣೆಯನ್ನ ಸಿದ್ದರಾಮಯ್ಯನವರು ಅದನ್ನ ಮಾಡ್ತಾರೆ. ಸೊ ಸರ್ಕಾರ ಕ್ಯಾಬಿನೆಟ್ ಕೂಡ ಈಗ 25/10/2025 ಆಗ್ತದೆ. ತಿರ್ಗಾ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೂಡ 12/3/25 ಆಗ್ತದೆ. ಈ ಮಧ್ಯದಲ್ಲಿ 9 ಹಳ್ಳಿ ಒಟ್ಟು 8,493 ಎಕರೆ, ಪ್ರೈವೇಟ್ ಲ್ಯಾಂಡ್ 6,731 ಎಕರೆ ಇದೆ. ನೀರು ಇರುವಂತ ಜಾಗ 1,012 ಎಕರೆ ಇದೆ. ಸೊ ಇದು ಇಂಟರ್ನಲ್ ರಿಸೋರ್ಸಸ್ ಈಗಾಗಲೇ ನಾವು ಸುಮಾರು 3,000 ಕೋಟಿ ರೆಡಿ ಮಾಡ್ಕೊಂಡಿದ್ದೇವೆ. ಹೊರಗಡೆಯಿಂದ ಸಾಲ ತೆಗೆದುಕೊಳ್ಳಕ್ಕೆ ಮತ್ತೊಂದೆಲ್ಲ ಸೇರಿ ಸುಮಾರು 17,000 ಕೋಟಿ ಇವತ್ತು ಇಟ್ಕೊಂಡು ಒಟ್ಟು 20,000 ಕೋಟಿ ರೂಪಾಯಿ ರೆಡಿಯಾಗಿ ಸಾಲನ ತೆಗೆದುಕೊಂಡು ನಮ್ಮ ಸ್ವಂತ ಹಣನೂ ಕೂಡ ಇವತ್ತು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇವೆ. ಇದಕ್ಕೆ ಹೊಸ ನಾಮಕರಣ ಮಾಡಬೇಕು ಅಂತ ಹೇಳಿ ನಾನು ಮಂತ್ರಿ ಆದ್ಮೇಲೆ ಇದನ್ನ ಗ್ರೇಟರ್ ಬೆಂಗಳೂರು